ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಪ್ರಕರಣ ಈಗ ಬರೀ ದೇಶದಲ್ಲಷ್ಟೇ ಅಲ್ಲ, ವಿದೇಶದ ಕಡೆಗೂ ಕೂಡ ವ್ಯಾಪಿಸ್ತಾ ಇದೆಯಾ ನೋಡಿ. ಈಗ 3 ದಶಕಗಳ ಹಿಂದಿನ ಕೇಸ್ ಒಂದರ ಬಗ್ಗೆ ರೆಕಾರ್ಡ್ ಸಿಗುತ್ತೆ, ಬೇಕಿದ್ರೆ SIT ಅಲ್ಲೂ ಇನ್ಫಾರ್ಮೇಷನ್ ತಗೊಳ್ಬಹುದು ಅಂತ JDSನಲ್ಲಿ ಇದ್ದವರೇ ಒಂದು ಸ್ಫೋಟಕ ವಿಚಾರವನ್ನು ಹೊರಗಿಟ್ಟಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ರೇವಣ್ಣ ಕ್ಯಾರೆಕ್ಟರ್ ಎಂಥದ್ದು, ಮಗ ಇಷ್ಟೆಲ್ಲ ಮಾಡ್ತಾ ಇದ್ರು, ಯಾಕೆ ಬಾಯಿ ಮುಚ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಅಂತ ಒಂದಷ್ಟು ಮಹತ್ವದ ವಿಚಾರಗಳನ್ನು ಹೊರಗಿಟ್ಟಿರೋದು ಮತ್ತು BJP ಹೈಕಮಾಂಡ್ಗೆ ಮನವಿ ಮಾಡ್ತಿರೋದು, ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಕಾಂಗ್ರೆಸ್ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ರಾಹುಲ್ ಗಾಂಧಿ ಅವರಂತೂ ಜಡ್ಜ್ಮೆಂಟ್ ಅನ್ನೋ ರೀತಿಯಲ್ಲಿ 400 ರೇಪ್ ಕೇಸ್ಗಳಿರುವಂತಹ, ಅಂದರೆ 400 ಜನರ ಮೇಲೆ ರೇಪ್ ಮಾಡಿರುವಂತಹ ಮಾಸ್ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಪರ ಮೋದಿ ಪ್ರಚಾರ ಮಾಡಿದ್ರು ಅಂತ ಹೇಳಿರೋದು ಈಗ ಅಸ್ತ್ರ ಆಗಿದೆ. ನೋಡ್ತಾ ಇದ್ದೀವಿ ಯಾಕೆ ಅವ್ರು ಜಡ್ಜ್ಮೆಂಟ್ ಕೊಟ್ಟರು, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತೆಲ್ಲ ಮುಗಿ ಬೀಳ್ತಿದ್ದಾರೆ. ಒಟ್ಟಿನಲ್ಲಿ BJPಗೆ JDSಗೆ ಇದು ಬಹಳ ಮುಜುಗರ ತಂದಿಟ್ಟಿರುವಂತಹ ಘಟನೆ. ಸಣ್ಣ ವಿಷಯ ಏನಲ್ಲ, ಸಣ್ಣ ಕೇಸೂ ಅಲ್ಲ ಇದು. ಬರೀ ಏನೋ ಕಿರುಕುಳ, ಮತ್ತೊಂದು ಬ್ಲ್ಯಾಕ್ ಮೇಲು ಅಷ್ಟೇ ಅಲ್ಲ, ಅತ್ಯಾಚಾರದ ಕೇಸು. ಅದು ಎಷ್ಟು ಜನರ ಮೇಲೆ ಅತ್ಯಾಚಾರಗಳಾಗಿವೆ ಅನ್ನೋದು ಹೊರಗಡೆ ಬರಬೇಕು, ಅಂಥ ಕೇಸ್ ಅಲ್ವಾ ಇದು. ಈಗ ರೇವಣ್ಣ ಕೂಡ ಸಂಕಷ್ಟದಲ್ಲಿದ್ದಾರೆ. ರೇವಣ್ಣ ಮೇಲೂ ಕೇಸು, ಪ್ರಜ್ವಲ್ ರೇವಣ್ಣ ಮೇಲೂ ಕೇಸು. ಕೆಲವ್ರಿಗೆ ಅನಿಸ್ತಿರ್ಬೋದು ರೇವಣ್ಣ ಮೇಲೆ ಕೇಸ್ ಹಾಕಿರೋದು ಅಂದರೆ ಇದು ಯಾರದೋ ರಾಜಕೀಯ ಕುತಂತ್ರ ಇರಬಹುದು, ರೇವಣ್ಣವ್ರ ಪೂಜೆ ಪುನಸ್ಕಾರ ಹೀಗೆಲ್ಲ ಇರಬಹುದಾ ಅಂತ. ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ನೋಡಿ. ಈಗ JDSನಲ್ಲೇ ಇದ್ದ, ಈಗ BJPಯಲ್ಲಿರುವಂಥ ಶಿವರಾಮೇಗೌಡರು ಸ್ಫೋಟಕ ವಿಚಾರವೊಂದನ್ನು ಹೊರಗಿಟ್ಟಿದ್ದಾರೆ. ರೇವಣ್ಣ ಕ್ಯಾರೆಕ್ಟರ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಮತ್ತು BJP ಹೈಕಮಾಂಡ್ ತಕ್ಷಣಕ್ಕೆ JDSನ್ನು ಮೈತ್ರಿಯಿಂದ ಕಿತ್ತೆಸಿಬೇಕು, ಇನ್ನೂ ಚುನಾವಣೆ ನಡೆಯೋದಕ್ಕಿದೆ, ಅಟ್ಲೀಸ್ಟ್ ಈಗ ಸರಿ ಮಾಡ್ಕೊಳ್ಬೇಕು, ಇಲ್ಲ ಇವರನ್ನು ಜೊತೆಗೆ ಕರ್ಕೊಂಡು ಹೋದರೆ ಬಹಳ ಕೆಟ್ಟ ಹೆಸರು ಬರುತ್ತೆ ನಮಗೆ, ತಕ್ಷಣಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಹಾಗೆ ನನ್ನಂಥವರಿಂದ ಹಿಡಿದು ಶಿವರಾಮೇಗೌಡರು ಹೇಳ್ಕೊಡ್ತಿರೋದು, ಎಷ್ಟು ನಾಯಕರನ್ನು ಮುಗಿಸಿದ್ದಾರೆ, ಒಕ್ಕಲಿನ ನಾಯಕರನ್ನೇ ಹೇಗೆ ಮುಗಿಸಿದ್ದಾರೆ, ಗೌಡ್ರ ಫ್ಯಾಮಿಲಿಯವರು ಮಾಡಿದ ಪಾಪ ಈ ವಯಸ್ಸಲ್ಲಿ ಹೇಗೆ ದೇವೇಗೌಡರು ಪಶ್ಚಾತ್ತಾಪ ಪಡೋತಾರ. ಅಂದರೆ ಈ ಥರ ಸುದ್ದಿಗಳನ್ನು ಮೊಮ್ಮಗನಿಂದ ನೋಡಬೇಕಾಗಿ ಬಂತು, ಏನೆಲ್ಲ ನಡೀತಿದೆ ಅವ್ರ ಕಣ್ಣು ಮುಂದೆ. ಆದರೆ ಇದ್ಯಾವುದು ಸುಳ್ಳಲ್ಲ ಅನ್ನೋ ರೀತಿಯಲ್ಲಿ ಹಳೆಯ ಸೀಕ್ರೆಟನ್ನು ತೆಗೆದಿದ್ದಾರೆ. ರೇವಣ್ಣನವ್ರ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ. ಈಗ ನೀವು ನಂಬ್ತೀರಿ, ಆವತ್ತೇನಾದರೂ ನಾನು ಇಂಗ್ಲೆಂಡಿಂದ ವಾಪಸ್ ಬಂದು ಇದನ್ನು ಹೇಳಿದರೆ ಯಾರು ನಂಬ್ತಾನೆ ಇರಲಿಲ್ಲ, ಎಂಥ ಬಡಪಾಯಿ ರೇವಣ್ಣ ಅಂತ ಹೇಳಿಬಿಡೋರು. ಬಟ್ ಈಗ ಹೇಳ್ತೀನಿ ಕೇಳಿ ಅಂತ 30 ವರ್ಷಗಳ ಹಳೆ ಘಟನೆ ತೆಗೆದಿದ್ದಾರೆ. ಫ್ಯಾಮಿಲಿ ಸಮೇತ, ಶಿವರಾಮೇಗೌಡರ ಫ್ಯಾಮಿಲಿ, ರೇವಣ್ಣ ಫ್ಯಾಮಿಲಿ, ಇನ್ನೊಂದಿಬ್ಬರು ತಿಮ್ಮೇಗೌಡ ಅನ್ನೋರು ಹೆಸರು ಹೇಳ್ತಾರೆ. ಅವ್ರನ್ನ ಹೋಗಿ ಕೇಳಿ, ಮೀಡಿಯಾದವರು ಬೈಟ್ ತೊಗೊಳ್ಳಿ, ಸಾಕ್ಷಿ ಹೇಳ್ತಾರೆ ಅವರು ಅಂತ ಹೆಸರು ಹೇಳ್ತಾ ಇದ್ದಾರೆ. ಇವರೆಲ್ಲ ಸೇರಿ ಯುರೋಪ್ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಹಾಸನದ ಕೇಸ್ ಏನು ಬ್ಲಾಸ್ಟ್ ಆಗಿದೆಯಲ್ಲ, ಅಂಥದ್ದೇ ಒಂದು ಎಡವಟ್ಟು ಮಾಡಿ ಬಂದಿದ್ದಾರೆ. ತಗಲಾಕೊಂಡಿದ್ರು, ಕೊನೆಗೆ ಹೇಗೋ ಬಚಾವಾಗಿ ಬಂದಿದ್ದಾರೆ. ಈಗ ಹೋಗಿ ಹುಡುಕಿದ್ರೆ ರೆಕಾರ್ಡು ಸಿಗುತ್ತೆ ನಿಮಗೆ. ಸೊ ಇಂಥದ್ದೇ ಒಂದು ಎಡವಟ್ಟು ನನ್ನ ಕಣ್ಣು ಮುಂದೆ ಸದ್ದು ಮಾಡಿದ್ದು. ಅವತ್ತು ಎಲ್ಲ ಮುಚ್ಚಿ ಹೋಗಿತ್ತು, ಯಾಕಂದರೆ ಬಂದು ಹೇಳಿದರೆ ಯಾರೂ ಅದನ್ನು ನಂಬುತ್ತಾನೂ ಇರಲಿಲ್ಲ. ಗೌಡ್ರ ಫ್ಯಾಮಿಲಿ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ನನ್ನ ಹೆಸರಿಗೆ ಧಕ್ಕೆ ಆಗ್ತಿತ್ತೇನೋ. ಇವತ್ತು ಹೇಳ್ತಿದ್ದೀನಿ ಕೇಳಿ, ರೇವಣ್ಣನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಿದ್ದಾರೆ ಶಿವರಾಮೇಗೌಡರು. ನಾನು ಇನ್ನೂ ಒಂದು ಮಾತು ಹೇಳಬೇಕಾಗಿತ್ತು. ರೇವಣ್ಣಂದೇನು ಇವತ್ತು ಅಷ್ಟೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ, ಅಲ್ಲೇ ತಗಲಾಕೊಂಬಿಟ್ಟಿದ್ರು ಯಜಮಾನರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ. ಇಲ್ಲ, ಅದನ್ನು ಇಲ್ಲೇ ಹೇಳಿದರೆ ಅದರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ಬರು, ಅಲ್ಲಿ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು, ನಾನು ರೇವಣ್ಣ, ಅವ್ರ ಮನೆಯವರು, ನನ್ನ ಮನೆಯವರು, ಇನ್ನಿಬ್ಬರು ತಿಮ್ಮೇಗೌಡ ಮಂಗಲ್ದ, ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬೇಕು. ನೀವು ಕೇಳ್ಬೇಕು ಇದನ್ನು. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. TTR ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದರೆ ರೆಕಾರ್ಡಲ್ಲಿ ಸಿಗುತ್ತೆ. ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಪ್ರಜ್ವಲ್ ರೇವಣ್ಣ ಕೇಸ್ ಎಂಥೆಂಥ ವಿಚಾರಗಳು, ವಯಸ್ಸಾದವ್ರ ಮೇಲೆ, ಬೆಳೆದು ನಿಂತಿರೋ ಮಕ್ಕಳಿರೋರ ಮೇಲೆ ಕೈಕಾಲು ಕಟ್ಟೆ ಅತ್ಯಾಚಾರಗಳಾಗಿರೋದ್ರ ಬಗ್ಗೆ, ಜನಪ್ರತಿನಿಧಿಗಳ ಮೇಲೆ ಹೆದರಿಸಿ ಬೆದರಿಸಿ ರಾಜಕೀಯ ದ್ವೇಷಕ್ಕೆ ಅತ್ಯಾಚಾರಗಳಾಗಿರೋದ್ರ ಬಗ್ಗೆ ಎಲ್ಲ ಆರೋಪ ಕೇಳಿ ಬರ್ತಿದೆ. ದೂರು ದಾಖಲಾಗಿದೆ. ಈಗ ಇದರ ನಡುವೆ ರೇವಣ್ಣ ಹಿಂದೆಲ್ಲ ಏನು ಮಾಡಿದ್ರು ಅನ್ನೋದಕ್ಕೆ ಅವ್ರ ಜೊತೆನೇ ಇದ್ದಂತಹ ಒಡನಾಡಿಗಳಾಗಿದ್ದವರೇ ಈಗ ಸೀಕ್ರೆಟನ್ನು ಸಿಡಿಸ್ತಿದ್ದಾರೆ. ಸೊ
ತಂದೆ ತಾಯಿ ಆದವರು ಮಕ್ಕಳಿಗೆ ಬುದ್ಧಿ ಹೇಳಬೇಕಿತ್ತು. ಆದರೆ ಈ ರೀತಿ ಬಿಟ್ಟಿದ್ದಾರೆ ಅಂದರೆ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹಳೆ ರಹಸ್ಯಗಳನ್ನು ಸಿಡಿಸ್ತಾ ಇರೋದು. ತಕ್ಷಣಕ್ಕೆ ಕ್ರಮ ಕೈಗೊಳ್ಳದೆ ಹೋದರೆ ಇನ್ನೆಷ್ಟು ಜನರ ಜೀವನ ಹಾಳಾಗತ್ತೋ. ಹಲವು ವಿಚಾರಗಳಿವೆ, ತೆಗಿತಾ ಹೋದರೆ ಇದು ಕಾಣ್ತಿರೋದು ಕಡಿಮೆ ಅನ್ನೋ ಥರದಲ್ಲಿ ರಹಸ್ಯವನ್ನು ತೆಗಿತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.